ನಮ್ಮ ಉಡುಪಿ ಶಾಸಕನ ವರ್ತನೆಯನ್ನ ಖಂಡಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್, ಯುವಕ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಇವತ್ತು ಒಂದು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿದಕ್ಕೆ ನಿಮಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನ ನಾನಿವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಕೆಲವು ದಿವಸದ ಮೊದಲು ನಮ್ಮ ಶಾಸಕರು ಮೂಗಿನ ತನಕ ಕುಡಿದು ನಮ್ಮ ನಾಯಕನ ಬಗ್ಗೆ ಒಂದು ಬೇಜವಾಬ್ದಾರಿ ಮಾತಾಡಿದ್ದು ನಮ್ಮಲ್ಲಿ ಗಮನಿಸಿದ್ದೇವೆ. ಈ ಬೇಜವಾಬ್ದಾರಿ ಮಾತಾಡಿದ್ರಿಂದ ನಮ್ಮ ಶಾಸಕರು ಎಣಿಸ್ತಾನೆ ಅವನದೇನು ಇಮೇಜ್ ಜಾಸ್ತಿ ಆಗ್ತದೆ ಅಂತ. ನಾನಿವತ್ತು ಒಂದು ಮಾತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಸಕರೇ, ನಿಮ್ಮ ವರ್ತನೆಯನ್ನ ಇಡೀ ಭಾರತ ದೇಶ ಇವತ್ತು ಖಂಡಿಸಿದೆ. ನಿಮ್ಮ ವರ್ತನೆಯನ್ನ ಇಡೀ ಉಡುಪಿ ಜಿಲ್ಲೆ ಇವತ್ತು ಖಂಡಿಸಿದೆ. ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ಮೀಡಿಯಾಗಳು ನೀವು ಯಾವ ವರ್ತನೆಯಿಂದ ಇವತ್ತು ನಿಮ್ಮ ರಾಜಕೀಯ ಜೀವನ ಮಾಡ್ತಿದ್ದೀರಿ ಅಂತ ನಮಗೆ ಗೊತ್ತಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಾಸಕರು ಮಣಿಪಾಲದ ಸ್ಟೂಡೆಂಟ್ಸ್ನವರು ಇಲ್ಲಿ ಅವರ ಕರ್ತವ್ಯಕ್ಕೆ, ಅವರ ಹಕ್ಕಿಗೆ ಸ್ಟ್ರೈಕ್ ಮಾಡುವಾಗ ನಮ್ಮ ಜಿಲ್ಲೆಯ ಮಣಿಪಾಲದ ಸ್ಟೂಡೆಂಟ್ಸ್ ಅನ್ನ ನೀವು ಭಯೋತ್ಪಾದಕರಂತ ಹೇಳ್ತಾ ಇದ್ದೀರಲ್ವಾ? ನಿಮಗೆ ನಾಚಿಕೆ ಆಗುದಿಲ್ವಾ ಇವತ್ತು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಕೂಡ ಉಡುಪಿಯಲ್ಲಿ ಕಲ್ತವ್ರು, ನಾನು ಕೂಡ ಉಡುಪಿಯಲ್ಲಿ ಕಲ್ತವ್. ವಿಶ್ವ ಕಾಶಿಯಾಗಿ, ನಮ್ಮ ಎಜುಕೇಶನ್ ಕಾಶಿಯಾಗಿ ಇವತ್ತು ಉಡುಪಿ ಪರಿವರ್ತನೆ ಆಗ್ತಾ ಇದೆ. ನಾನು ನಿಮಗೆ ಈ ವೇದಿಕೆಯಲ್ಲಿ ಒಂದು ಮಾತು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಮುಂದೆ ಏನಾದರೂ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಬಗ್ಗೆ ಆಹ್ವಾನ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಹಿಂದೆ ನಾನು ನಿಂತು ನಿಲ್ತೇನೆ, ನಮ್ಮ ಪಾರ್ಟಿ ನಿಮ್ಮ ಹಿಂದೆ ನಿಲ್ತೇನೆ ಅಂತ ಇವತ್ತು ಹಲವಾರು ವರ್ಷಗಳ ಮುಂದೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಪ್ರಪಂಚದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಕಾರಿ ಮಾಡಿದ ವಿದ್ಯಾರ್ಥಿಗಳ ಅಥವಾ ಇನ್ಸ್ಟಿಟ್ಯೂಷನ್ ಆಗಿದ್ರೆ ಅದು ಮಣಿಪಾಲ ಇನ್ಸ್ಟಿಟ್ಯೂಷನ್. ನಿಮ್ಮ ಊರಿನ, ನಿಮ್ಮ ಕ್ಷೇತ್ರದ ಇನ್ಸ್ಟಿಟ್ಯೂಷನ್ ನೀವು ಈಗ ಹೀಯಾಳಿಸ್ತೀರಲ್ವಾ? ನಿಮ್ಗೆ ನಾಚಿಕೆ ಆಗುದಿಲ್ವಾ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು 8 ಗಂಟೆ ಏನಾದ್ರೂ ಈಗಲೇ ನಮ್ಮ ವರಿಷ್ಠರು ಮಾತಾಡಿದಾಗೆ ಮೂಗಿನ ತನಕ ಮಾತಾಡಿ ನೀವು ವೇದಿಕೆಯಲ್ಲಿ ಬಾಯಿ ಬಂದಾಗೆ ಮಾತಾಡಿದ್ರೆ ಉಡುಪಿ ಜನ ನಿಮ್ಮನ್ನು ಇವತ್ತು ಕ್ಷಮಿಸಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉಡುಪಿ ಜನರಿಗೆ ಅರಿವಾಗಿದೆ ನಿಮ್ಮನ್ನು ಅವರೊಂದು ಮಿಸ್ಟೇಕ್ ಆಗಿ ಇವತ್ತು ಚಾಯ್ಸ್ ಮಾಡಿದ್ದಾರೆ. ನೀವು ಮಾಡಿದ ಕುತಂತ್ರದಿಂದ ಅವರ ಓಟ್ ಇವತ್ತು ನೀವು ತಗೊಂಡಿದ್ದೀರಂತ ಅವರಿಗೊತ್ತು ಅಲ್ಲಿ ಅಧಿಕಾರಿ. ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಇದೇ ವಿದ್ಯಾರ್ಥಿಗಳನ್ನ ಏನೆಲ್ಲ ಒಟ್ಟಿಗೆ ಹಾಕಿ ಕಳೆದ ಚುನಾವಣೆಯಲ್ಲಿ ನಿಮ್ಮನ್ನು ಆರಿಸಿದಾಗ ಇದೇ ಯುವಕ ತಂಡ ನಿಮ್ಮನ್ನು ಬರುವ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸುತ್ತದೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಗ್ರತೆಯಾಗಿ ನೀವು ಇಲ್ಲಿ ಮಾತಾಡಿ, ಆದ್ರೆ ಪ್ರಸಾದರಾಜ್ ಕಾಲದನ್ನ ಎದುರು ನೀವು ಹಾಗೆ ಮಾತಾಡಿದ್ರೆ ಖಂಡಿತವಾಗಿ ನನ್ನ ಯುವಕರು ನಿಮ್ಮನ್ನು ಖಂಡಿತ ಬಿಡುವುದಿಲ್ಲ. ನಿಮ್ಮ ಮನೆ ಹೋಗಿ ಅವರು